ಇನಾಗ್ರೇಷನ್ ಮಾಡ್ತಾರೆ. ಈಗ ಇನಾಗ್ರೇಷನ್ ನಡೆಯುತ್ತೆ. ಕರ್ನಾಟಕ ಲಲಿತಕಲಾ ಅಕಾಡೆಮಿಯ 49ನೇ ವಾರ್ಷಿಕ ಕಲಾ ಪ್ರದರ್ಶನ ಮತ್ತು ಬಹುಮಾನ ವಿತರಣೆ, ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭ, ಪುಸ್ತಕ ಬಹುಮಾನದ ಕಾರ್ಯಕ್ರಮವನ್ನು ಇವತ್ತು ಐತಿಹಾಸಿಕ ನಗರ ವಿಜಯಪುರದಲ್ಲಿ ನಡೀತಾ ಇದೆ. ಚಿತ್ರಕಲಾ ಪ್ರದರ್ಶನವನ್ನು ಈಗ ಉದ್ಘಾಟನೆ ಆಗಿದೆ. ಈ ಉದ್ಘಾಟನೆಗೆ ನಾಡಿನ ಹಿರಿಯ ಕಲಾವಿದರು, ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಪುರಸ್ಕೃತರು ಆದ ಶ್ರೀ ವಿಜಯ್ ಸಿಂಧೂರ್ ಸರ್ ಅವರನ್ನು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ದೇಶದ ಪ್ರಖ್ಯಾತ ಕಲಾವಿದರು, ಹಿರಿಯರು ಆದ ಶ್ರೀ ವಾಸುದೇವ್ ಕಾಮತ್ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ನಾನು ಅಕಾಡೆಮಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣೀಕರ್ತರು ನಮ್ಮ ಟೀಮಿನ ಕ್ಯಾಪ್ಟನ್, ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಉತ್ಸಾಹಿ ಅಧ್ಯಕ್ಷರೂ ಆಗಿರುವ ಶ್ರೀ ಡಿ ಮಹೇಂದ್ರ ಸರ್ ಅವರಿಗೆ ಅಕಾಡೆಮಿಯ ಪರವಾಗಿ ಅವರು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಿ, ಶ್ರೀ ಪಿ ಎಸ್ ಕಡೆಮನಿ ಸರ್ ಅವರು ಅವರಿಗೆ ಕುಂಚ ಕೊಟ್ಟು ಸ್ವಾಗತಿಸಬೇಕು ಅಂತೇಳಿ ನಾನು. ಹಾಗೆ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ರಿಜಿಸ್ಟ್ರಾರು, ಆತ್ಮೀಯರು ಆಗಿರುವ ಶ್ರೀ ಆರ್ ಚಂದ್ರಶೇಖರ್ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಅವರಿಗೆ ಶ್ರೀ ವಿದ್ಯಾಧರ್ ಸಾಲಿ ಅವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಜಯಪುರ ಜಿಲ್ಲೆಯ ಮತ್ತು ನಾಡಿನಾದ್ಯಂತ ಇರುವ ಎಲ್ಲ ಹಿರಿಯ ಕಲಾವಿದರು, ಗೌರವ ಪ್ರಶಸ್ತಿ ಪುರಸ್ಕೃತರು, ಆಮೇಲಿಂದ ಪುಸ್ತಕ ಬಹುಮಾನ ಪ್ರಶಸ್ಕೃತರು, ವಾರ್ಷಿಕ ಬಹುಮಾನ ಕಲಾಕೃತಿ ಬಹುಮಾನ ವಿಜೇತರಿಗೂ ಎಲ್ಲರಿಗೂ ಅಕಾಡೆಮಿ ಪರವಾಗಿ ಸ್ವಾಗತಿಸಿ, ಈ ವಿಜಯಪುರ ಜಿಲ್ಲೆಯ ಎಲ್ಲ ಚಿತ್ರಕಲಾ ಶಿಕ್ಷಕರು, ಕಲಾ ಬಳಗ, ಒಟ್ಟಾರೆ ಇಲ್ಲಿ ಆಗಮಿಸಿರುವ ಎಲ್ಲರಿಗೂ ಲಲಿತಕಲಾ ಅಕಾಡೆಮಿಯ ಪರವಾಗಿ ಹೃದಯ ತುಂಬ ಸ್ವಾಗತಿಸಿ, ಮಾನ್ಯ ವಿಜಯ್ ಸಿಂಧೂರ್ ಸರ್ ಅವರು ಈ ಪ್ರದರ್ಶನವನ್ನು ಉದ್ಘಾಟಿಸಬೇಕು ಅಂಥೇಳಿ ನಾನು ವಿನಂತಿಸ್ಕೊಳ್ತೇನೆ. ಅವರಿಗೆ ಅಧ್ಯಕ್ಷರು ವಾಸುದೇವ್ ಕಾಮತ್ ಸರ್ ಅವರು ರಿಜಿಸ್ಟರ್ ಸಾಥ್ ಮಾಡಬೇಕು ಅಂತೇಳಿ ವಿನಂತಿ. ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ. ಸ್ವಲ್ಪ ಈ ಕಡೆ
ಗಣೇಶ್ ಸ್ವಾಮಿಯಾಗಿ ಅವರು ಬನ್ನಿ. ಉದ್ಘಾಟನೆಯನ್ನು ನೆರವೇರಿಸಿದ ನನ್ನ ಹಿರಿಯರಿಗೂ ಆತ್ಮೀಯರಿಗೂ ಅಕಾಡೆಮಿ ಪರವಾಗಿ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತು ವಿಜಯಸಿಂಗರು ಅವರು ಆಗಬೇಕು ಅಂತೇಳಿ ವಿನಂತಿಸ್ಕೊಳ್ತೀನಿ. ಅಯ್ಯೋ ಸರ್ ಮ್ಯೂಸಿಕ್ ಆಫ್ ಮಾಡಿ ಸರ್ ಶಬೀರ್ ಬಂದ್ ಮಾಡಿ. ಶಬೀರ್ ಮ್ಯೂಸಿಕ್ ಆಫ್ ಮಾಡಿ ಶಬೀರ್. ಸ್ವಲ್ಪ ಮುಂದೆ ಎಲ್ಲರಿಗೂ ನಮಸ್ಕಾರ. ಇಂಥ ಅದ್ಭುತ ಕರ್ನಾಟಕದ ಕಲಾ ಅಕಾಡೆಮಿಯ ಚೇರ್ಮನ್ ಮತ್ತು ವಿಶೇಷ ಮಾನ್ಯತರು ಮತ್ತು ಸದಸ್ಯರು ಎಲ್ಲರೂ such a great youngster. They have gathered here. And the thing is, the award function is already. I wish them very best and congratulations for the winning the award from prestigious organization. So I wish them everybody very great. And you will continue. It is an impetus to us, and not only us, with all others. So once again, I wish them very great success you have done. I really congratulate, and I am very much grateful for Chairman, all members of Political Academy. And such a great man. You have this great name over India. I congratulate you. And the success will go to all our friends, those who got awards and everything. So I request Mr. Kamas ji, he is also got that stuff. Teacher School of Art. He is my Guru Bandhu. Guru Bandhu. उनका Guru Bandhu है. एक ही स्कूल में पढ़ के वो स्कूल का नाम बदला किया. इनका नाम मैंने सुना था लेकिन देखा नहीं था. इसलिए वेर अपॉर्चुनिटी the Karnataka Political Academy chairman and members they have given us. So they are very great for cooperating and everything. So I wish you all the members, those who got awards, rewards, everything. Once again, I salute you all. Thank you, sir. ಥ್ಯಾಂಕ್ ಯು. ತಮ್ಮ ಉತ್ಸಾಹಭರಿತ ಮಾತುಗಳನ್ನಾಡಿದ ಶ್ರೀ ವಿಜಯ್ ಸಿಂಧೂರ್ ಅವರಿಗೆ ಅನಂತ ವಂದನೆಗಳು. ಶ್ರೀ ವಾಸುದೇವ್ ಕಾಮತ್ ಅವರು 2 ನಿಮಿಷ ಮಾತಾಡಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತೇನೆ. ಯಾಕಂದರೆ ಸಂಜೆ ಕಾರ್ಯಕ್ರಮ ಇರೋದ್ರಿಂದ ಅನೌಪಚಾರಿಕವಾಗಿ 2 ಮಾತುಗಳು. एक आशीर्वाद रूप से परम आदरणीय सिद्धू सर, कर्नाटक ललित कला अकादमी के अध्यक्ष, रजिस्ट्रार आदरणीय बड़े मैनेजर उपाध्याय सर, बाकी और सबके भी नाम कभी कभी भूल जाता हूँ, समय से तो बहुत पहले से मिल चुका हूँ. और यहाँ जो भी उपस्थित हैं सभी कलाकार, कला शिक्षक और कला विद्यार्थीगण सभी को मैं प्रणाम करता हूँ. अंधेरे में सूरज उगता है या अंधेरे में दिए जलाते हैं,
तो दुनिया हमें दिखती है, और इस दुनिया को देखने के पश्चात अपने अंदर का जीव पर प्रज्वलित होता है तो क्रिएटिविटी जन्म देती है, और हम कलाकार प्रकाश को चित्रित करते हैं। हमारे मैं जब पढ़ता था तब पलशीकर सर हमारे डीन थे, वो एक बार हमारे पीछे आकर खड़े रहे और उन्होंने, वो हमेशा बहुत थोड़ा बात करते थे लेकिन बहुत इम्पोर्टेंट बात करते थे। देयर इज ओनली वन ट्रूथ इन दिस वर्ल्ड, दैट इज लाइट। तो हमने सोचा अभी और कुछ बड़ा लेक्चर देंगे, तो उन्होंने कहा जस्ट पेंट। तो आप सभी ने अंदर का और बाहर का ऐसे विश्व का जो कुछ अनुभव किया है उसको यहाँ उस प्रकाश को आपने कैनवास पर चित्रित किया है या शिल्प में निर्माण किया। कलाकार की यही बात होती है कि सभी आदमी की तरह वो भी सीखता है, वो भी पढ़ता है, वो भी चिंतन करता है, और ब्रह्मदेव ने जैसी सृष्टि बनाई वैसे वो अपनी भी सृष्टि अपने स्टूडियो में या कैनवास पर प्रकट करता है। तो उस प्रकट करने वाले जो महान तपस्वी हो गए, जो महान उनका कंट्रीब्यूशन है, योगदान है, उनका सम्मान कर्नाटक ललित कला अकेडमी इस 49वें प्रदर्शनी में कर रही है। ये बहुत आनंद का क्षण है, उसका हम सब उनका अभिनंदन करेंगे और इस कला का खुद अनुभव लेंगे, खुद दिखाएंगे और अपने समाज मन पर भी संस्कृत करेंगे। इतना ही मुझे कहना था। ವಾಸುದೇವ್ ಕಾಮತ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಡಿ ಮಹೇಂದ್ರ ಸರ್ ಅವರು ಎರಡು ಮಾತು ಹೇಳಬೇಕು ಅಂತೇಳಿ ವಿನಂತಿಸ್ತಾರೆ. ಆದರಣೀಯ ಅತಿಥಿಗಳೇ, ಆಹ್ವಾನಿತ ಎಲ್ಲ ಕಲಾವಿದ ಬಂಧುಗಳೇ, ಗೌರವ ಪ್ರಶಸ್ತಿ ಪಡೆದಂಥ ಹಿರಿಯ ಕಲಾವಿದರೇ ಹಾಗೂ ಯುವ ಕಲಾವಿದರೇ, ಈ ವರ್ಷ ಲಲಿತ ಕಲಾ ಅಕಾಡೆಮಿಗೆ ಸುಮಾರು 637 ಕಲಾಕೃತಿಗಳು ಸ್ಪರ್ಧೆಗೆ ಬಂದಿತ್ತು. ಬಹುಶಃ ಇಷ್ಟೊಂದು ಕಲಾಕೃತಿ ಅಕಾಡೆಮಿಗೆ ಬಂದಂಥದ್ದು ಅದು ಕೊರೋನಾದ ಲಾಕ್ಡೌನ್ ಟೈಮಲ್ಲಿ. ಒಂದು ಕಲಾವಿದರು ಎಷ್ಟು ಸಕ್ರಿಯರಾಗಿ ಕೊರೋನಾ ಟೈಮನ್ನು ಮನೇಲಿ ಕೂತು ಪೇಂಟ್ ಮಾಡಿದ್ದಾರೆ ಅನ್ನೋದು ತೋರಿಸುತ್ತೆ. ಇನ್ನೊಂದು ಅಕಾಡೆಮಿ ಬಗ್ಗೆ ಅವ್ರಿಗಿರುವಂಥ ಒಂದು ಹೋಪ್, ಅಂದರೆ ಏನೋ ಒಂದು ನಿರೀಕ್ಷೆ, ಹೊಸ ಟೀಮ್ ಬಂದಿದೆ, ಹೊಸದೊಂದೇನೋ ಪ್ರಯತ್ನ ಮಾಡ್ತಿದ್ದಾರೆ, ಇದರಲ್ಲಿ ಕಲಾ ಪ್ರದರ್ಶನ ಏನೊಂದು ಹೊಸದನ್ನು ತೊಗೊಳ್ಳೋಂಥ ಒಂದು ಅವಕಾಶ ನಮಗೂ ಸಿಗತ್ತೆ ಅನ್ನೋಂಥ ಒಂದು ಆಸೆಯಿಂದ ಕಳಿಸಿದ್ದಾರೆ. ಅದರಲ್ಲಿ ನಾವು ಜಾಗದ ಸಲುವಾಗಿ, ಜಾಗದ ಅವೈಲಬಿಲಿಟಿ ಕಾರಣಕ್ಕೆ ಕೇವಲ 89 ಕಲಾಕೃತಿಗಳನ್ನು ಆಯ್ಕೆ ಮಾಡಿದ್ವಿ. ಸುಮಾರು 130 ಕಲಾಕೃತಿಗಳು ಯೋಗ್ಯವಾಗಿರುವಂಥದ್ದು ನಾವು ಕೈ ಬಿಡಬೇಕಾಗ್ತದೆ. ಬಹುಶಃ ಅಕಾಡೆಮಿ ಪಾಲಿಗೆ ಇದು ಬಹಳ ವೇದನೆಯ ಸಂಗತಿ.